ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾರಿ ಸಮರ್ಥ್, ನೀವೆಷ್ಟೇ ಕಾಳಜಿ ತೋರಿಸಿದ್ರು ನಿಮ್ಮಮ್ಮನ ಕೊಟ್ಟಿರೋ ಮಾತಿಗೋಸ್ಕರ ನಾನು ಇದೇ ರೀತಿ ನಡ್ಕೋಬೇಕು. ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು, ಆದರೆ ಅದನ್ನು ಪಡ್ಕೊಳ್ಳೋ ಅದೃಷ್ಟ ನನಗಿಲ್ಲ. ಜೋಪಾನ ರಾತ್ರಿ ಆಯ್ತು. ಯಾಕೋ ಮಾವ ಏನಪ್ಪ ಸಮರ್ಥ, ಹೊಸ್ದಾಗಿ ಮದ್ವೆ ಆಗಿದ್ಯಾ, ಹೆಂಡತಿ ಜೊತೆ ನಗನಗ್ತಾ ಇರ್ತೀಯ ಅಂತ ಅನ್ಕೊಂಡ್ರೆ ನಿನ್ನ ಮುಖ ನೋಡಿದ್ರೆ ನದಿ ಮಧ್ಯದಲ್ಲಿ ದೋಣಿ ಓಡಿಸ್ತಿರೋ ನಾವಿಕ ಕೋಲ್ ಕಲ್ಕೊಂಡಿರ್ತಾನಲ್ಲ ಆ ತರ ಮುಖ ಮಾಡ್ಕೊಂಡು ಕುಂತಿದ್ಯಾ. ನನ್ ಕಷ್ಟ ನನಗೆ, ನಿಮಗೆ ತಮಾಷೆನಾ? ನೋಡಪ್ಪ ಸಮರ್ಥ, ಜೀವನದಲ್ಲಿ ಏನೇ ಬಂದ್ರು ನಗುನಗ್ತಾ ಇರ್ಬೇಕು. ಅದಕ್ಕೆ ಈ ಬ್ರೋಕರ್ ಬೋರೇಗೌಡ ತಮಾಷೆ ಮಾಡ್ತಾ ಇರ್ತಾನೆ. ಈಗ ತಲೆ ಹೋಗುವಂತದ್ದು ಏನಾಯ್ತು? ಗುಲಾಬಿ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಗೌಡ್ರೆ. ಏನ್ ಕೇಳಿದ್ರು ಕೋಪ ಮಾಡ್ಕೋತಿದ್ದಾಳೆ. ನೀವೇ ನೋಡಿದ್ರಲ್ಲ, ಮನೆಗೆ ಬಂದಾಗಿಂದ ಮುಖ ಕೊಟ್ಟು ಮಾತಾಡ್ತಿಲ್ಲ. ರೂಮಿಗೆ ಹೋಗಿ ಮಾತಾಡ್ಸಿದ್ರೆ ಮೊದ್ಲಿಲ್ಲಿಂದ ಹೋಗಿ ಅಂತ ಹೇಳ್ತಿದ್ದಾರೆ. ನೋಡಪ್ಪ ಸಮರ್ಥ, ಹೆಣ್ಮಕ್ಳ ಮನ್ಸನ್ನ ದೇವಾನು ದೇವತೆಗಳಿಗೆ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ನಮಗ ಅರ್ಥ ಮಾಡ್ಕೊಳಕ್ಕಾಗತ್ತಾ? ತನ್ನ ಗಂಡನ ಎದೆಗೆ ಯಾರೋ ಒದ್ರು ಅಂತ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಬಂದ್ಬಿಟ್ಲು. ಅವಳನ್ನ ಸಮಾಧಾನ ಮಾಡೋಣಂತ ನಾರಾಯಣ ಸ್ವಾಮಿ ಇನ್ನೊಂದು ಅವತಾರ ತಾಳ್ಬೇಕಾಯ್ತು. ಇನ್ನು ನಾವು ನರಮಾನವರು, ನಮಗ ಅರ್ಥ ಮಾಡ್ಕೊಳಕ್ಕಾಗತ್ತಾ? ನೋಡಪ್ಪ, ಈ ಹೆಣ್ಮಕ್ಳ ಮನಸ್ಸೇ ಹೀಗೆ. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು. ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಗೌಡ್ರೆ, ಹ್ಮ್. ಆದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ನಾನೇನೋ ಅವ್ರಿಗೆ ಹೇಳ್ದೆ ತಾಳಿ ಕಟ್ತೇನೆ ಕೋಪದಿಂದ ಈ ತರ ಆಡ್ತಿದಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದು ಅಲ್ಲ. ಹೊರಗಡೆ ಟೆಂಟಲ್ಲಿ ಇರುವಾಗ ಚೆನ್ನಾಗೇ ಇದ್ರು, ಈಗ ಮನೆಗೆ ಬಂದ್ಮೇಲೆ ಈ ತರ ಆಡ್ತಿದ್ದಾರೆ. ಮನೆಗೆ ಬಂದ್ಮೇಲೆ ಹೀಗೆ ಆಡ್ತಿದ್ದಾರೆ ಅಂದ್ರೆ ಸಮಸ್ಯೆ ಏನು ಅನ್ನೋದು ನಿನಗೆ ಗೊತ್ತೇ ಇದೆಯಲ್ಲಪ್ಪ. ಅಲ್ಲ, ನಿಮ್ಮಮ್ಮ ಈಗ ಆಡ್ತಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗದೆ ಇರುತ್ತಾ? ನಾನು ದಾರಿಲಿ ಬರ್ತಿರ್ಬೇಕಾದ್ರೆ ಸಿಕ್ಕಿದ್ರು. ಏನಾಯ್ತು ಮೇಡಮ್ ಅಂತ ಕೇಳಿದ್ರೆ ಯಾಕೋ ಸ್ವಲ್ಪ ತಲೆ ನೋಯ್ತಿದೆ ಅಂತ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ ನಾವು ಅದನ್ನ ಸಾಲ್ವ್ ಮಾಡ್ತೀವಿ ತಾನೆ. ನಾನು ಗಂಡ ಅನ್ನೋ ಅಧಿಕಾರದಿಂದ ಹೇಳ್ತಿಲ್ಲ. ನಾನು ಅವ್ರ ಗಂಡ ಆಗಿರೋ ಜೊತೆಗೆ ಒಳ್ಳೆ ಫ್ರೆಂಡ್ ಕೂಡ. ಫ್ರೆಂಡ್ ಜೊತೆ ಎಲ್ಲಾ ವಿಷಯನೂ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ಇವರು ಕೋಪ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಏನೂ ಮಾಡ್ತಿಲ್ಲ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಸಮಸ್ಯೆ ಮುಗಿತಿದ್ದಾಗೆ ಇನ್ನೊಂದು ಸಮಸ್ಯೆ ಶುರು ಆಗ್ತಿದೆ. ನೋಡಪ್ಪ ಸಮರ್ಥ, ನೀನಿನ್ನೂ ಜೀವನದಲ್ಲಿ ಮೊದಲನೇ ಮೆಟ್ಲು ಹತ್ತಾ ಇದೀಯಾ. ಜೀವನದಲ್ಲಿ ನೀನಿನ್ನೂ 10 ಮೆಟ್ಲು ಹತ್ತಬೇಕು. ಅದಕ್ಕೆ ಈಗ ಅನ್ಕೊಂಡ್ರೆ ಹೇಗಪ್ಪ? ನನ್ನ ನೋಡು, ಏನೇ ಬರ್ಲಿ ಏನೇ ಹೋಗ್ಲಿ ನಗನಗ್ತಾ ಇರ್ತೀನಿ. ಗೌಡ್ರೆ, ಅಕ್ಕನಂತ ಹೆಂಡತಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಅದಕ್ಕೆ ಇಷ್ಟು ಆರಾಮಾಗಿದ್ದೀರಾ. ಹಾಗಂತ ನಾನು ಒಳ್ಳೆ ಹೆಂಡತಿ ಸಿಕ್ಕಿಲ್ಲ ಅಂತ ಹೇಳ್ತಿಲ್ಲ. ಒಳ್ಳೆ ಹೆಂಡತಿಗೆ ಒಳ್ಳೆ ಅತ್ತೆ ಸಿಕ್ಕಿಲ್ಲ. ಇದು ಇಲ್ಲಾಗಿರೋ ಸಮಸ್ಯೆ. ನೋಡಪ್ಪ, ಸಮಸ್ಯೆ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗಲ್ಲ. ನಾವೇ ಅದಕ್ಕೆ ಪರಿಹಾರ ಹುಡ್ಕೋಬೇಕು. ನೋಡು, ನಿಮ್ಮ ಅಮ್ಮನ ಮಾತು ಕೇಳಿ ಕುಣಿತಾ ಇದ್ರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಹಾಗಂತ ಅಮ್ಮನ ಜೊತೆ ಜಗಳ ಮಾಡೋದಕ್ಕಾಗುತ್ತಾ ಗೌಡ್ರೆ? ದೇವ್ರು ಎಲ್ಲ ಕಡೆ ಇರೋದಕ್ಕಾಗೋದಿಲ್ಲ ಅಂತ ತಾಯಿನ ಕಳ್ಸಿರ್ತಾರೆ. ತಾಯಿನ ವಿರೋಧ ಮಾಡ್ಕೊಳ್ಳೋದಕ್ಕಾಗುತ್ತಾ? ನಾನು ಮನ್ಸು ಮಾಡಿದಿದ್ರೆ ಅವ್ರ ಜೊತೆ ಕೋಪದಿಂದ ಮಾತಾಡ್ಬೋದಿತ್ತು. ಆದ್ರೆ ವಿಷಯ ಏನಾದ್ರು ಗುಲಾಬಿ ಅವ್ರಿಗೆ ಗೊತ್ತಾದ್ರೆ ಅವರು ಬೇಜಾರು ಮಾಡ್ಕೊಂತಾರೆ ಅಂತ ನಾನು ಸುಮ್ಮನಾದೆ. ನೋಡಪ್ಪ ಸಮರ್ಥ, ಪ್ರಪಂಚದಲ್ಲಿ ಬಗೆಹರಿಸಕ್ಕಾಗದಿರೋ ಸಮಸ್ಯೆ ಅಂದ್ರೆ ಅದು ಅತ್ತೆ ಸೊಸೆ ಜಗಳ. ಮದುವೆ ಆದ ಹೊಸದ್ರಲ್ಲಿ ಅತ್ತೆ ಸೊಸೆನ ಮಗಳ ತರ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಸೊಸೆ ಅತ್ತೆನ ತಾಯಿ ತರ ನೋಡ್ಕೋತೀನಿ ಅಂತ ಹೇಳ್ತಾಳೆ. ನಿಧಾನಕ್ಕೆ ಅತ್ತೆ ಸೊಸೆ ಜಾಗನ ಆಕ್ರಮಣ ಮಾಡ್ಕೋತಾಳೆ, ಸೊಸೆ ಅತ್ತೆ ಜಾಗನ ಆಕ್ರಮಣ ಮಾಡ್ಕೋತಾಳೆ. ಅವಾಗ ಅವ್ರ ಮಧ್ಯೆ ಜಗಳ ಶುರು ಆಗ್ಬಿಡುತ್ತೆ. ಇದ್ರ ಮಧ್ಯದಲ್ಲಿ ಗಂಡ ಆದವನು ತುತ್ತ ಮುತ್ತ ಅಂತ ಒದ್ದಾಡ್ಬೇಕಾಗತ್ತೆ. ದೇವ್ರು ಬೆಂಕಿನ ಸೃಷ್ಟಿ ಮಾಡಿದ್ಮೇಲೆ ಅದನ್ನ ಆರ್ಸೋದಕ್ಕಂತ ನೀರನ್ನ ಸೃಷ್ಟಿ ಮಾಡಿರ್ತಾನೆ. ಈಗ ಹತ್ತಿರೋ ಬೆಂಕಿನ ನೀರ್ ಹಾಕಿ ಆರ್ಸೋದನ್ನ ನೋಡು, ಎಲ್ಲ ಒಳ್ಳೇದಾಗುತ್ತೆ. ಹೋಗು, ಮಲ್ಕೋ ಹೋಗು. ಗುಲಾಬಿ, ಊಟ ಮಾಡ್ದೆ ಯಾಕೆ ಹಾಗೆ ಕೂತಿದ್ಯಾ? ಬಾ ಊಟ ಮಾಡೋಣ. ನಂಗೆ ಹಸ್ವಿಲ್ಲ ಅಕ್ಕ. ಹಸ್ವಿಲ್ಲ ಅಂದ್ರೆ ಏನರ್ಥ? ನೀನ್ ಬೆಳಗ್ಗೆನು ಏನು ತಿಂದಿಲ್ಲ, ಮಧ್ಯಾಹ್ನ ತಿಂದಿಯೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ. ಈಗ ನೀನ್ ಊಟಕ್ ಬರ್ತೀಯೋ ಇಲ್ವೋ? ಅಮೇ, ಅದು ಯಾಕಂತ ನಾನು ಹೇಳ್ತೀನಿ. ಗುಲಾಬಿ ಮೇಡಮ್ ಅವರು ಯಾವುದೋ ಒತ್ತಡಕ್ಕೆ ಮನದು ಸಮರ್ಥನ್ ಜೊತೆ ಹೀಗೆ ನಡ್ಕೋತಿದ್ದಾರೆ ಅನ್ಸುತ್ತೆ. ಅಲ್ಲಿ ಅವನು ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ, ಇಲ್ಲಿ ಇವ್ರು ಬೇಜಾರು ಮಾಡ್ಕೊಂಡು ಊಟ ಮಾಡದೆ ಕೂತಿದ್ದಾರೆ. ಗುಲಾಬಿ,
ನಿಜ ಹೇಳು, ಸೀತಮ್ಮ ಏನಾದ್ರೂ ಈ ತರ ನಡ್ಕೋ ಅಂತ ಹೇಳ್ಕೊಟ್ಟಿದಾರಾ? ಅಯ್ಯೋ, ಅವ್ರು ಯಾಕಕ್ಕ ಹಾಗೆ ಹೇಳ್ತಾರೆ? ನಂಗೆ ನಿಜವಾಗ್ಲೂ ಹಸಿವಿಲ್ಲ. ಸರಿ, ಊಟ ಬೇಡ ಅಂದ್ರೆ ಪರವಾಗಿಲ್ಲ, 1 ಗ್ಲಾಸ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ, ಅದನ್ನಾದ್ರೂ ಕುಡಿ. ಅಕ್ಕ ಪ್ಲೀಸ್, ನಂಗೆ ಹಸಿವಿಲ್ಲ ಅಂದ್ರೂ ಯಾಕೆ ಬಲವಂತ ಮಾಡ್ತಿದ್ದೀರಾ? ಬಿಟ್ಬಿಡಿ ನನ್ನ. ಸರಿ ಮೇಡಮ್ ಅವ್ರಿ, ನಾವು ನಿಮಗೆ ಊಟ ಮಾಡಿ ಅಂತ ಬಲವಂತ ಮಾಡಲ್ಲ. ಆದ್ರೆ ಸಮರ್ಥನ್ ಜೊತೆ ನೀವು ಯಾಕೆ ಹೀಗೆ ನಡ್ಕೋತಿದ್ದೀರ ಅಂತ ಹೇಳಿ. ಅವನಿಂದ ಏನಾದ್ರು ತಪ್ಪಾಗಿದ್ರೆ ಆ ತಪ್ಪು ಯಾವುದು ಅಂತ ಹೇಳಿ ಅವನ ಜೊತೆ ಮಾತಾಡಿ ನಾವು ಅದನ್ನ ಸರಿ ಮಾಡ್ತೀವಿ. ಇಲ್ಲಿ ಯಾರ್ದು ತಪ್ಪಿಲ್ಲ ಗೌಡ್ರೆ, ಎಲ್ಲ ತಪ್ಪು ನಂದೆ. ಮೊದಲನೇದಾಗಿ ನಾನು ಈ ಊರಿಗೆ ಬಂದಲ್ಲ, ಅದು ನನ್ನ ತಪ್ಪು. ಈ ಊರಿಗೆ ಬಂದ್ಮೇಲೆ ನೀ ಮನೆಗೆ ಬಂದಲ್ಲ, ಅದು ನನ್ನ ತಪ್ಪೆ. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ಸಮರ್ಥ್ ಅವ್ರನ್ನ ಪ್ರೀತಿ ಮಾಡಿದ್ನಲ್ಲ, ಅದು ನನ್ನ ತಪ್ಪು. ಇಷ್ಟೆಲ್ಲ ತಪ್ಪು ನಂದೇ ಇರುವಾಗ ಬೇರೆ ಯಾರ ತಪ್ಪು ಅಂತ ಹೇಳಿ? ಗುಲಾಬಿ, ನೀನೇ ಹೀಗ್ ಮಾತಾಡಿದ್ರೆ ಹೇಗೆ? ನೋಡು, ನಾವ್ ಅನ್ಕೊಂಡ್ ಹಾಗೆ ಯಾವತ್ತೂ ಜೀವನ ನಡೆಯಲ್ಲ. ಹಾಗ್ ನಡಿಬೇಕು ಅಂದ್ರೆ ಬಂದಿದ್ದನ್ನ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಅದನ್ನ ಬಿಟ್ಟು ಈ ತರ ಮಾತಾಡ್ತಿದ್ಯಲ್ಲ ನೀನು. ಜೀವನದ ಮೇಲೆ ಭರವಸೆನೆ ಹೊರಟೋಗಿದೆ ಅಕ್ಕ ನನ್ಗೆ. ನಾನಿಲ್ಲಿ ಯಾಕೆ ಬಂದಿದ್ದೀನಿ, ಏನ್ ಮಾಡ್ತಾ ಇದೀನಿ ಅಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಇದ್ರೆರಡ್ರ ನಡುವೆ ನಾನ್ ಸಾಧಿಸ್ಬೇಕು ಅನ್ಕೊಂಡಿರೋ ಗುರಿನೇ ನಾನು ಮರ್ತೋಗ್ತಿದ್ದೀನಿ ಅಂತ ಅನಿಸ್ತಿದೆ. ಈಗೇನು, ನಿಮ್ಮತ್ತೆ ನಿನ್ ಜೊತೆ ಸರಿಯಾಗಿ ಮಾತಾಡ್ಕೊಂಡಿದ್ರೆ ನಿನ್ ಜೀವನ ಸರಿ ಹೋಗುತ್ತೆ ತಾನೆ? ಬಾ, ಇವಾಗ್ಲೇ ಕರ್ಕೊಂಡ್ ಹೋಗಿ ಮಾತಾಡ್ಸ್ತೀನಿ. ಆಗಿದ್ದಾಗ್ಲಿ ಇವತ್ತು ನ್ಯಾಯ ಪಂಚಾಯತಿ ಮಾಡಿ ನಿಮ್ಮಿಬ್ರನ್ನ ಒಂದ್ ಮಾಡೇ ಬಿಡ್ತೀನಿ. ಬಾ ನೀನು. ಅಮೇ ಕೂತ್ಕೋ ಅಮೇ. ಅದು ಅಷ್ಟು ಸುಲಭ ಆಗಿದ್ರೆ ಗುಲಾಬಿ ಮೇಡಮ್ ಅವ್ರು ಯಾಕೆ ಮುಖಾನ ಗಂಟಾಕೊಂಡು ಕೂತ್ಕೋತಾ ಇದ್ರು? ಅಲ್ಲ, ಇಷ್ಟ ದಿನ ಮನೇಲಿ ನಮಗೆ ಎಂತ ಸಮಸ್ಯೆ ಬಂದ್ರು ಅದನ್ನ ಚಿಟ್ಕೆ ಹೊಡೆಯೋದ್ರಲ್ಲಿ ಇವ್ರು ಬಗೆಹರಿಸಿರೋರು. ಯಾಕೋ ಬರ್ತಾ ಬರ್ತಾ ಈ ಸಮಸ್ಯೆ ಕಗ್ಗಂಟಾಗ್ತಾ ಇದೆ. ಇದಕ್ ಪರಿಹಾರ ಸಿಗಲ್ಲ ಅಂತ ಅನಿಸ್ತಾ ಇದೆ. ಸುಮ್ನೆ ಇರ್ರಿ ಸಾಕು. ಗುಲಾಬಿ ಹೀಗಿರೋದಿನ ನಮ್ಮಿಂದ ನೋಡಕ್ ಆಗ್ತಿಲ್ಲ. ಒಂದ್ ಸಮಸ್ಯೆ ಅಂದ್ಮೇಲೆ ಪರಿಹಾರ ಇದ್ದೇ ಇರತ್ತೆ. ಗುಲಾಬಿ ಸಮಸ್ಯೆಗೆ ಪರಿಹಾರ ನಮ್ ಸೀತಮ್ಮ ಸರಿ ಹೋಗೋದು. ಅದಕ್ಕೆ ಈಗ್ಲೇ ಕರ್ಕೊಂಡು ಹೋಗಿ ಮಾತಾಡ್ಸ್ಬಿಡ್ತೀನಿ. ಅಮೇ, ಅತ್ತೆ ಸೊಸೆನ ಇಬ್ರು ಆಮೇಲೆ ಒಂದ್ ಮಾಡುವಂತೆ. ಮೊದ್ಲು ಗುಲಾಬಿ ಮೇಡಮ್ ಅವರು ಸಮರ್ಥನ್ ಜೊತೆ ಯಾಕೆ ಹೀಗೆ ನಡ್ಕೋತಿದ್ದಾರೆ ಅಂತ ಕೇಳು. ಇವ್ರು ನಡ್ಕೋತಿರೋದ್ ನೋಡಿ ಪಾಪ ಅಲ್ಲಿ ಸಮರ್ಥ ನಾನು ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಲಾ ಅಂತ ನನ್ನನ್ನು ಕೇಳ್ತಾ ಇದ್ದ. ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿರೋ ಹುಡುಗಿ ಈ ತರ ನಡ್ಕೊಂಡ್ರೆ ಅವನ್ ಏನ್ ಮಾಡಕ್ಕಾಗತ್ತೆ ಹೇಳು? ನನ್ನ ಕ್ಷಮಿಸ್ಬಿಡಿ ಸಮರ್ಥ. ನಿಮ್ಮನ್ ಖುಷಿಯಾಗಿಡ್ಬೇಕಾದೋಳು ನೋವು ಕೊಡ್ತಿದ್ದೀನಿ. ಆದ್ರೆ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನಿಲ್ಲಿ ಕೈಗೊಂಬೆ ಮಾತ್ರ. ಅವ್ರು ಆಡಿಸ್ದಂಗ ಆಡ್ತಾ ಇದ್ದೀನಿ ಅಷ್ಟೆ. ಏನೇ ಆದ್ರೂ ನನ್ನಿಂದ ನಿಮಗ್ ನೋವು ಬಿಟ್ರೆ ಬೇರೇನೂ ಇಲ್ಲ. ಗುಲಾಬಿ, ಯಾಕೆ ಹೀಗ್ ನಡ್ಕೋತಾ ಇದೀಯಾ? ಸಮರ್ಥು ನಿನ್ನ ಈ ರೀತಿ ಮದ್ವೆ ಆಗಿರೋದಕ್ಕೆ ಸಾರಿನೂ ಕೇಳಿದಂತಾನೆ. ನೋಡು, ಅವತ್ತೇನಾರು ನಿನ್ನ ಮದ್ವೆ ಆಗದೆ ಇದ್ದಿದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ನಿನಗ್ ಬಾಳ್ ಕೊಟ್ಟವನ್ನ ಈ ರೀತಿ ನಡ್ಸ್ಕೊಳ್ಳೋದಾ? ಮದ್ವೆ ಆಗ್ದೇನೆ ನೀವಿಬ್ರು ಆರಾಮಾಗಿ ಮಾತಾಡ್ಕೊಂಡು ಖುಷಿಯಾಗಿದ್ರಿ. ಇನ್ ಮದ್ವೆ ಆದ್ಮೇಲೆ ಈ ತರ ಮಾಡಿದ್ರೆ ಅವನಿಗೆ ಬೇಜಾರಾಗೋದಿಲ್ವಾ? ಕಾರಣ ಏನೇ ಇರ್ಲಿ, ನೀನ್ ಮೊದ್ಲು ಸಮರ್ಥ ಹತ್ರ ಮಾತಾಡ್ಬಿಡು. ಬಾ ನೀನು. ನಾನು ಆಮೇಲೆ ಮಾತಾಡ್ತೀನಿ. ನಿಜವಾಗ್ಲೂ ಮಾತಾಡ್ತೀಯ ತಾನೆ? ಗುಲಾಬಿ ಮೇಡಮ್ ಅವರೇ, ನೀವಿಬ್ರು ಜೋಡೆತ್ತಿದ್ದಾಗೆ. ನೀವಿಬ್ರು ದೂರ ದೂರ ಆದ್ರೆ ಬದುಕಿನ ಬಂಡಿ ಸಾಗೋದು ಹೇಗೆ ಹೇಳಿ? ಅಂದ್ರೆ ನಾನು ಹೇಳೋ ಮಾತು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸರಿ, ಆಮೇಲಾರು ಬಂದು ಸ್ವಲ್ಪ ಊಟ ಮಾಡು. ಏನ್ ಮುಖ ನೋಡ್ಕೊಂಡಿದ್ದೀರಾ? ನಡೀರಿ. ಯಾರು ನೀವು? ಯಾರು ಬೇಕಾಗಿತ್ತು? ಅಮ್ಮ, ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ನಿನ್ನ ಹೆತ್ತು ಮಗನಮ್ಮ ನಾನು. ನೀನು ಈ ರೀತಿ ನಡ್ಕೊಂಡ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಏನು? ನಿನ್ ಮನ್ಸಿಗೆ ನೋವಾಗತ್ತಾ? ಅವತ್ತು ಅವಳ ಜೊತೆ ಮದ್ವೆ ಆದೆಲ್ಲ, ಅವತ್ ನೋವಾಗ್ಲಿಲ್ವಾ? ನಾನ್ ಬಿದ್ದು ಒದ್ದಾಡ್ತಿರ್ಬೇಕಾದ್ರೆ ನೋವಾಗ್ಲಿಲ್ವಾ? ನೀನ್ ಮನೆ ಒಳಗಡೆ ಬಂದ್ಮೇಲೆ ಅಮ್ಮ ಹೇಗಿದ್ಯಾ ಅಂತ ಬಂದ್ ನನ್ನ ಹತ್ರ ಮಾತಾಡ್ದ ನೀನು? ಈಗ ನಾನು ನಿನಗೆ ನೆನಪಾಗ್ಬಿಟ್ನಪ್ಪ. ನಿನ್ನ ಹತ್ರ ಮಾತಾಡೋದಕ್ಕೆಲ್ಲಮ್ಮ ಅವಕಾಶ ಕೊಟ್ಟೆ. ಗುಲಾಬಿನ ಮದುವೆ ಅದೆ ಅಂತ ನನ್ನ ಹತ್ರ ಹೇಗೆಲ್ಲ ನಡ್ಕೊಂಡೆ ಅಂತ ನನಗೆ ಗೊತ್ತಿಲ್ವಾ? ಮಗ ಅಂತೂ ನೋಡದೆ ಮನೆಯಿಂದ ಹೊರಗಾಗ್ದೆ. ಈಗ ಎಲ್ಲ ತಪ್ಪನು ನನ್ನ ಮೇಲೆ ಹೊರಿಸ್ತಿದ್ಯಾ? ಓಹೋ, ಚೆನ್ನಾಗೇ ಮಾತಾಡೋದು ಕಲ್ತಿದ್ಯಾ ಕಣೋ.
ಎಷ್ಟೇ ಆಗ್ಲಿ ಯಾರ್ ಸಾಹಸ ಮಾಡಿದ್ದೆ ಹೇಳು? ನನ್ನ ವಿರೋಧ ನಿಲ್ಲೋದಕ್ಕೆ ಚೆನ್ನಾಗೇ ತಯಾರಿ ಮಾಡಿದ್ದಾರೆ. ಅಮ್ಮ, ನೀನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಅವ್ರು ಯಾರು ಆತರ ಅಲ್ಲ. ಇದನ್ ಕೇಳಿ ಕೇಳಿ ನನಗಂತೂ ಸಾಕಾಗೋಗಿದೆ. ನೋಡು, ಬೇರೆ ಏನಾದ್ರೂ ವಿಚಾರ ಇದ್ರೆ ಮಾತಾಡು, ಇಲ್ಲ ಅಂದ್ರೆ ಇಲ್ಲಿಂದ ಎದ್ದು ಹೋಗು. ಈಗ ನನಗೆ ಮಾತಾಡೋದಕ್ಕೆ ಮೂಡಿಲ್ಲ. ಅಮ್ಮ, ಈ ಮನೆಗೆ ನೀನೇ ದಾರಿ ದೀಪ. ನೀನೇ ಎಲ್ರ ಮೇಲೆ ದ್ವೇಷ ಸಾಧಿಸಿದ್ರೆ ಹೇಗಮ್ಮ? ಇವಾಗ ನಾವಂತ ತಪ್ಪು ಏನ್ ಮಾಡಿದೀವಿ? ಹೇಳ್ತಾ ಹೋದ್ರೆ ಒಂದು ಗ್ರಂಥಾನೇ ಬರಿಬಹುದು. ಸುಮ್ನೆ ನನ್ನ ಮಾತು ಕೇಳಿ ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಆಗಿದ್ರೆ ಇಷ್ಟೆಲ್ಲ ಆಗ್ತಿತ್ತೇನೋ? ಅವ್ರ ಮಾತು ಕೇಳಿ ಹಾಳಾಗೋದೆ ನೀನು. ಈಗ ಏನೇನೋ ಸಬೂಬ್ ಹೇಳೋದಕ್ ಬಂದಿದ್ಯಾ? ಹೀಗ್ ಹೇಳು ಅಂತ ಅವರೇ ಹೇಳ್ಕೊಟ್ರಾ? ಅಮ್ಮ, ನೀನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ನಾನು ಯಾರ ಮಾತು ಕೇಳಲ್ಲಮ್ಮ. ನನ್ನ ಮನ್ಸಿಗೆ ಹೇಗೆ ಬರುತ್ತೋ ಆಗ ನಡ್ಕೋತೀನಿ. ಯಾರ ಮಾತು ಅಂದ್ರೆ ನನ್ ಮಾತು ಕೇಳೋದಿಲ್ವಾ ನೀನು? ಹಾಗಿದ್ಮೇಲೆ ನನ್ನ ಹತ್ರ ಯಾಕೆ ಮಾತಾಡೋದಕ್ ಬಂದೆ? ಎದ್ದು ಹೋಗು. ಅಮ್ಮ, ನೀನು ಗುಲಾಬಿ ಹತ್ರ ನಡ್ಕೋತಿರೋ ರೀತಿ ಸರಿ ಇಲ್ಲ. ಇಷ್ಟು ದಿವಸ ಅವಳು ಸೊಸೆ ಆಗ್ದೇನೆ ನೀನು ಅಂದಿದ್ನೆಲ್ಲ ಅನ್ಸ್ಕೊಂಡು ಸಹಿಸ್ಕೊಂಡಿದ್ದಾಳೆ. ಅವಳೀಗ ನಿಜವಾಗ್ಲೂ ನಿನ್ ಸೊಸೆನಮ್ಮ. ಈಗ್ಲಾದ್ರೂ ಅವಳ ಮೇಲೆ ಪ್ರೀತಿ ತೋರ್ಸು. ಅವಳ ಮೇಲೆ ಪ್ರೀತಿ? ಅದು ನಾನು ಸತ್ರು ಸಾಧ್ಯ ಇಲ್ಲ ಕಣೋ. ಯಾವತ್ತು ಅವಳು ನನ್ನಿಂದ ನಿನ್ನನ್ನು ಕಿತ್ಕೊಂಡ್ಲೋ ಅವತ್ತಿಂದಾನೆ ಅವಳು ನನ್ನ ಶತ್ರು ಆಗೋದ್ಲು. ಶತ್ರುಗಳಿಗೆ ಯಾರಾದ್ರೂ ಪ್ರೀತಿ ಮಾಡ್ತಾರೇನೋ? ಶತ್ರುಗಳನ್ನೂ ಪ್ರೀತಿಯಿಂದ ನೋಡ್ಕೊಂಡ್ರೆ ಸ್ನೇಹಿತರಾಗ್ತಾರೆ ಅಂತ ಕೇಳಿಲ್ವೇನಮ್ಮ? ಒಂದ್ ಕೈಯಲ್ಲಿ ಹೊಡೆಯೋ ಚಿಟಿಕೆಗಿಂತ 2 ಕೈಯಿಂದ ಹೊಡೆಯೋ ಚಪ್ಪಾಳೆ ಅದ್ಭುತವಾಗಿರುತ್ತಮ್ಮ. ಗುಲಾಬಿ ಜೊತೆ ಕೈ ಜೋಡಿಸು ಪ್ಲೀಸ್ ಅಮ್ಮ. ಯೋಚನೆ ಮಾಡು. ಇದರಲ್ಲಿ ಯೋಚನೆ ಮಾಡೋದೇನಿದೆಯೋ? ಒಂದ್ಸಾರಿ ಕನ್ನಡಿ ಒಡೆದು ಹೋದ್ಮೇಲೆ ಮತ್ತೆ ಅದನ್ನ ಮೊದ್ಲಿನ ರೂಪಕ್ಕೆ ತರೋದಕ್ಕೆ ಹೇಗಾಗೋದಿಲ್ವೋ ಹಾಗೆ ನನ್ನ ಅವಳ ಸಂಬಂಧನ ಜೋಡಿಸೋದು ವ್ಯರ್ಥ ಪ್ರಯತ್ನ. ಮತ್ತೊಮ್ಮೆ ಏನಾದ್ರೂ ನೀನ್ ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಅಮ್ಮ, ನಿನಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ಲಿಲ್ಲ ಅಂದ್ರೆ ಮಾತಾಡೋಕೆ ಹೋಗ್ಬಾರ್ದು. ಮಾತು ಮುತ್ತಿದ್ದಾಗೆ. ಅಂತ ಬೆಲೆ ಬಾಳೋ ಮಾತನ್ನ ಬೆಲೆ ಕಳ್ಕೊಂಡಿರೋ ಬಗ್ಗೆ ಮಾತಾಡಿ ನಿನ್ ಬೆಲೆನ ಕಳ್ಕೋಬೇಡ. ಸುಮ್ನೆ ಇಲ್ಲಿಂದ ಎದ್ದೋಗು. ಒಂದ್ ಮಾತು ತಿಳ್ಕೊ, ನೀವೆಲ್ರೂ ಸೇರಿ ಅವಳನ್ನ ಸೊಸೆ ಅಂತ ಒಪ್ಸೋಕೆ ಏನೇ ಪ್ರಯತ್ನ ಮಾಡಿದ್ರು ಅದು ಮಾತ್ರ ಸಾಧ್ಯನೇ ಇಲ್ಲ. ಎಲ್ರೂ ಸೇರಿ ನನಗೊಂದ್ ಗತಿ ಕಾಣಿಸ್ಬೇಕು ಅಂತ ಮಾಡ್ತಿದ್ದೀರಾ. ಆದ್ರೆ ನಾನು ಸಾಯೋದಕ್ಕಿಂತ ಮುಂಚೆ ನಿನ್ನ ಗುಲಾಬಿನ ದೂರ ಮಾಡಿ ಸಾಯೋದು. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಹೇಗಿದೆ ನಿಮ್ಮ ಮೂಡು? ನನ್ ಮೂಡ್ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಇವಾಗ ಇಲ್ಲಿಗೆ ಯಾಕೆ ಬಂದ್ರಿ? ಅರೆ, ನನ್ನ ಹೆಂಡ್ತಿನ ನೋಡೋದಕ್ಕೆ ನಾನು ಯಾರು ಪರ್ಮಿಷನ್ ಕೇಳಬೇಕು? ನನಗಷ್ಟು ರೈಟ್ಸ್ ಇಲ್ವಾ? ಏನ್ರಿ ನಿಮ್ ಮಾತಿನ ಅರ್ಥ? ತಾಳಿ ಕಟ್ಟಿದೀನೇನೋ ಹಕ್ಕಿಂದ ಮಾತಾಡ್ತಿದ್ದೀರಾ? ನಿಮ್ಗೆ ಇಷ್ಟಪಟ್ಟಂಗೆ ತಾಳಿ ಕಟ್ಟಾಯ್ತಲ್ಲ, ಇನ್ನೇನು ಎಲ್ಲ ಮುಗೀತಲ್ವಾ? ಗುಲಾಬಿ, ಯಾಕೆ ಈ ಥರ ಮಾತಾಡ್ತಾ ಇರಾ? ನಾನಿವಾಗಂತ ತಪ್ಪೇನ್ ಮಾಡಿದೆ? ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಎಲ್ಲದಕ್ಕೂ ಕಾರಣಗಳಿರಲ್ಲ ಸಮರ್ಥವ್ರೆ. ಇವಾಗೇನು ನೀವ್ ಹೇಳ್ದಂಗೆ ನನ್ ಕುಣಿಬೇಕಾ? ಅರೆ, ನಾನೆಲ್ಲ ಆ ಥರ ಹೇಳಿದ್ದೀನಿ. ನೀವು ಇಷ್ಟಪಟ್ಟಾಗಿರೋದಕ್ಕೆ ನಾನು ಬಿಟ್ಟಿದ್ದೀನಲ್ಲ. ನಿಮ್ಮ ಸಂತೋಷನೇ ನಂಗೆ ಮುಖ್ಯ. ನಾನ್ ಸಂತೋಷವಾಗಿರ್ಬೇಕು ಅಂದ್ರೆ ನೀವ್ ಇಲ್ಲಿಂದ ಹೋಗ್ಬೇಕು. ಇಲ್ಲಿದ್ರೆ ನಂಗೆ ಯಾವ ಸಂತೋಷನೂ ಇರೋದಿಲ್ಲ. ಗುಲಾಬಿ, ನೀವು ಹುಷಾರಾಗಿದ್ದೀರಾ ತಾನೆ? ಪ್ಲೀಸ್ ಸಮರ್ಥ್, ಮತ್ತೆ ಮತ್ತೆ ಮಾತಾಡ್ಸ್ಕೊಂಡ್ ಬರ್ಬೇಡಿ. ಹೋಗು ಅಂದ್ರೆ ಇಲ್ಲೇ ನಿಂತಿದ್ದೀರಲ್ಲ, ಮತ್ತೆ ಏನೇನೋ ಮಾತಾಡೋ ನೆಪದಲ್ಲಿ ಇಲ್ಲೇ ನಿಂತ್ಕೋಬೇಡಿ. ಇಲ್ಲಿಂದ ಹೊರಡಿ. ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಗುಲಾಬಿ ಅವರೇ, ನಂಗೆ ಮುಖ ಕೊಟ್ಟು ಮಾತಾಡದಿರೋಷ್ಟು ಬೇಡ ಆಗೋದ್ನ. ನಾನಿರೋದು ನಿಮ್ಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂದರೆ ನಾನು ಇಲ್ಲಿರೋದಿಲ್ಲ, ಹೋಗ್ತೀನಿ. ಅಯ್ಯೋ ಸಾಕು ರೀ. ಕೊಡಿ ನೋಡಿ, ಇದರಲ್ಲಿ ಸುಮಾರು ತರದ ಪುಡಿಗಳಿದಾವೆ. ಖಾರದ ಪುಡಿಯಲ್ಲೇ 2 ತರ ಇದೆ. ಒಂದು ಜಾಸ್ತಿ ಖಾರ ಇರೋದು, ಇನ್ನೊಂದು ಮೀಡಿಯಂ ಖಾರ ಇರೋದು. ಆಮೇಲೆ ಚಟ್ನಿ ಪುಡಿ, ಸಾಂಬಾರ್ ಪುಡಿ, ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರು ಎಲ್ಲ ಇಟ್ಟಿದ್ದೀನಿ. ಬ್ಯಾಗ್ ತುಂಬಾ ಇಟ್ಕೊಟ್ಟಿದ್ದೀನಿ. ಸಂಜೆ ಬರೋದ್ರೊಳಗಡೆ ಇದನ್ನೆಲ್ಲ ಮಾರ್ಕೊಂಡ್ ಬರ್ಬೇಕು. ಯಾವ್ದೇ ಕಾರಣಕ್ಕೂ ನಮ್ಗೆ ಲಾಸ್ ಆಗ್ಬಾರ್ದು.
ಆಮೇ ನಾನು ಯಾರ ಜೊತೆ ವ್ಯಾಪಾರ ಮಾಡಕ್ ಹೋಗ್ತಿದ್ದೀನಿ, ಮುಂದೊಂದಿನ ಇಡೀ ಇಂಡಿಯಾದಲ್ಲೇ ಅವ್ರದೇ ಕಾರ್ ಕಂಪನಿಗಳಿರುತ್ತೆ. ಇಡೀ ಇಂಡಿಯಾದಲ್ಲೇ ಅವ್ರದೇ ಪೆಟ್ರೋಲಿಯಂ ಕಂಪನಿಗಳಿರುತ್ತೆ. ಇಂಡಿಯಾದ ದ ಗ್ರೇಟ್ ಬಿಸ್ನೆಸ್ ವುಮೆನ್ ಜೊತೆ ನಾನು ವ್ಯಾಪಾರ ಮಾಡಕ್ ಹೋಗ್ತಿರೋದು. ಅವ್ರ ಜೊತೆ ವ್ಯಾಪಾರ ಮಾಡಕ್ ಹೋದ್ಮೇಲೆ ಈ ಜುಜುಬಿ ಮಸಾಲೆ ಪ್ಯಾಕೆಟ್ಗಳು ಯಾವ ಲೆಕ್ಕ? ರೀ ಗೌಡ್ರೆ, ನೀವ್ ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೀರಾ. ಈ ಬಿಲ್ಡಪ್ ಏನಾದ್ರು ಉಲ್ಟಾ ಆಗ್ಬಿಟ್ರೆ ಇವ್ರ ಮುಂದೆ ಕಿವಿ ಇಟ್ಕೊಂಡು ನಿಂತ್ಕೋಬೇಕಾಗುತ್ತೆ. ಕಿವಿ ಯಾಕೆ ಹಿಡ್ಕೊಂಡು ನಿಂತ್ಕೋತೀರಾ? ಕೈ ಕಟ್ಕೊಂಡು ನಿಂತ್ಕೊಳ್ಳಿ. ರೇಖಾ ಅವ್ರೆ, ಏನ್ ನೀವು ಹೋಗೋದಕ್ ಮುಂಚೆನೆ ಹಿಂಗ್ ಮಾತಾಡ್ತಿದ್ದೀರಲ್ಲ? ಧೈರ್ಯವಾಗಿ ಹೋಗ್ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಮಾಲಿನಿ ಮೇಡಮ್ ಅವ್ರೆ, ನೀವು ನಮ್ ಜೊತೆ ವ್ಯಾಪಾರ ಮಾಡಕ್ ಬಂದಿದ್ರೆ ಚೆನ್ನಾಗಿರೋದು. ನನ್ಗೆ ದೊಡ್ಡ ಬ್ಯಾನರ್ ಸಿನಿಮಾದಲ್ಲಿ ಶೂಟಿಂಗ್ ಇದೆ ಅಂತ ಹೇಳಿಲ್ವಾ? ಇವತ್ತೇನಾದ್ರೂ ಹೋದ್ರೆ ಅವರು ನಂಗೆ ಪೇಮೆಂಟ್ ಕೊಡ್ತಾರೆ. ಆ ಪೇಮೆಂಟ್ ಏನಾದ್ರು ಬಂದ್ರೆ ಸೀತಮ್ಮ ಕೊಟ್ಟಿರೋ ದಿನಕ್ಕಿಂತ ಮುಂಚೆನೆ ನಾನು ಅವ್ರ ಕೈಯಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀನಿ. ನೋಡಿ ಮೇಡಮ್ ಅವ್ರೆ, ಈಗಿನ ಕಾಲದಲ್ಲಿ ಜಾಹೀರಾತು ಇಲ್ಲದೆ ನಾಯಿ ಬಿಸ್ಕೆಟ್ ಕೂಡ ಸೇಲ್ ಆಗಲ್ಲ. ಅಂತದ್ರಲ್ಲಿ ಈ ಜುಜುಬಿ ಮಸಾಲೆ ಪ್ಯಾಕೆಟ್ ಸೇಲ್ ಆಗತ್ತಾ? ನೋಡಿ, ನೀವು ಮಾದಕ ತಾರೆ ಮಾಲಿನಿ ಅವರು, ನೀವು ನಮ್ ಜೊತೆ ವ್ಯಾಪಾರ ಮಾಡಕ್ ಬಂದ್ರೆ ಜನ ನಿಮ್ಮನ್ನ ನೋಡಕ್ ಬರ್ತಾರೆ. ಅದನ್ನೇ ಎನ್ಕೇಶ್ ಮಾಡ್ಕೊಂಡ್ಬಿಟ್ಟು ವ್ಯಾಪಾರ ಮಾಡ್ಬೋದು. ಹೀಗೆ ವ್ಯಾಪಾರ ಮಾಡ್ತಾ ಮಾಡ್ತಾ ನಾವು 4-5 ದಿನದಲ್ಲಿ ಸೀತಮ್ಮ ಕೊಟ್ಟಿರೋ ಚಾಲೆಂಜ್ ನ ರೀಚ್ ಮಾಡ್ಬಿಡ್ಬೋದು. ಯಾಕೋ ನಾನ್ ಕೊಟ್ಟಿರೋ ಚಾಲೆಂಜ್ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋ ಹಾಗಿದೆ ಅಲ್ಲ. ನಾನ್ ಇವ್ರನ್ನ ಹೆದರ್ಸೋಕೆ ಅಂತ ಚಾಲೆಂಜ್ ಹಾಕಿದ್ದೆ, ಆದ್ರೆ ಇವ್ರು ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ವಲ್ಲ. ಈಗ ಇವ್ರು ಇದ್ರಲ್ಲಿ ಏನಾದ್ರೂ ಗೆದ್ಬಿಟ್ರೆ ನಾನ್ ಸೋತೋದಾಗತ್ತೆ. ನಾನ್ ಸೋಲ್ಬಾರ್ದು, ಇವ್ರನ್ನ ಸೋಲೋ ಹಾಗೆ ಮಾಡ್ಬೇಕು. ಹಾ ಹೌದು ಮಾಲಿನಿ, ನಮ್ಮ ಯಜಮಾನ್ರು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಒಬ್ಬೊಬ್ರು ಒಂದೊಂದ್ ಕಡೆ ಹೋಗಿ ಮಾರೋದಕ್ಕಿಂತ ಎಲ್ರು ಒಟ್ಟಿಗೆ ಹೋಗಿ ಮಾರಿದ್ರೆ ಆದಷ್ಟು ಬೇಗ ನಾವು ಲಾಭ ಪಡಿಬೋದಲ್ವಾ? ಬೇಗ 4 ಲಕ್ಷ ಸಂಪಾದನೆ ಮಾಡ್ಬೋದಲ್ವಾ? ಹೋಗ್ಬೋದಾಗಿತ್ತು ಅನ್ಕೊಂಡವ್ರೆ, ಆದ್ರೆ ಬ್ಯಾನರ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋದು ನನ್ ದೊಡ್ಡ ಕನ್ಸು. ಅದು ಅಲ್ದೆ ಸೂಪರ್ ಸ್ಟಾರು, ಪವರ್ ಸ್ಟಾರು, ಚಾಲೆಂಜ್ ಅವೆಲ್ಲ ಹೇಳ್ಬೇಡ್ರಿ, ತುಂಬಾ ಗಾಸಿಪ್ ಆಗ್ಬಿಡುತ್ತೆ. ನಿಮ್ ಸ್ಟಾರ್ ಹೇಳ್ಕೊಳ್ಳಿ. ಅದೇ ಅವ್ರ ಜೊತೆ ತಂಗಿಯಾಗಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ. ಅದ್ರ ಜೊತೆ ಒಳ್ಳೆ ಪೇಮೆಂಟು ಮಾತಾಡಿದೀನಿ. ಇದೇನಾದ್ರೂ ಆದ್ರೆ ನನ್ಗೆ ಯಾವ ತೊಂದ್ರೆನೂ ಇರೋದಿಲ್ಲ, ಒಳ್ಳೆ ಹೆಸರು ಬರುತ್ತೆ. ಹಾ ಹೌದು ರೀ, ಇವ್ರು ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ. ಬಂದಿರೋ ಅವಕಾಶನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ನೋಡಿ, ನಮ್ಗೇನಾದ್ರೂ ದುಡ್ಡು ಕಮ್ಮಿ ಬಿತ್ತು ಅಂತ ಹೇಳಿದ್ರೆ ಇವ್ರ ಹತ್ರ ಅಡ್ಜಸ್ಟ್ ಮಾಡ್ಕೋಬಹುದು. ಆಯ್ತು ಮಾಲಿನಿ ಮೇಡಮ್ ಅವರೇ, ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಮಾಲಿನಿ. ಬಾಯ್ ಬಾಯ್. ಮಾಲಿನಿ, ಗುಡ್ ಲಕ್. ಬನ್ನಿ, ಲಗೇಜ್ ತಗೊಳ್ಳಿ, ವ್ಯಾಪಾರ ಮಾಡ್ಕೊಂಡ್ ಬರೋಣ. ನಿಮ್ಮಿಬ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಕ್ಷೇಮವಾಗಿ ಹೋಗಿ ಜಾಸ್ತಿ ಲಾಭ ಪಡ್ಕೊಂಡ್ ಬನ್ನಿ. ಇರಿ ಅವ್ರು ಹಿಡ್ಕೋತಾರೆ, ಬನ್ರಿ ಈ ಕಡೆ. ಅಯ್ಯಯ್ಯೋ ಗೌಡ್ರೆ, ಇಷ್ಟು ಭಾರವಾಗಿರೋದ್ನ ನಾನ್ ಎತ್ಕೊಳ್ಳೋದ? ಹಲೋ, ಬಿಸ್ನೆಸ್ ಲೀಡರ್ ನಾನ್ ಹೇಳ್ದಂಗ್ ನೀವು ಕೇಳ್ಬೇಕು. ನೀವ್ ಒತ್ಕೊಂಡ್ ಬನ್ನಿ, ಸೇಲ್ ಹೇಗ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಆಯ್ತು ಬಾಮಿ. ಬನ್ನಿ ಅಂದ್ರೆ ನಿಮ್ಮಿಬ್ರಿಗೂ ಇದೆ ತೊಂದ್ರೆ? ತೊಂದ್ರೆ ಇಲ್ಲ ಪಂಕಜ. ನಾನಿನ್ನವನೇ ಪಂಕಜ. ಹೋಗ್ಬಿಟ್ ಬನ್ನಿ. ಬರ್ತೀವಿ. ರೇಖಾ ಮೇಡಮ್ ಅವರೇ, ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್, ಗುಡ್ ಲಕ್. ಕೂಗಿ ಕೂಗಿ. ಹಾ, ಪುಳಿಯೋಗರೆ ಪೌಡರ್, ವಾಂಗಿಬಾತ್ ಪೌಡರ್, ಮಸಾಲಾ ಪೌಡರ್, ಪೌಡರ್ ಪೌಡರ್ ಪೌಡರ್. ದೇವ್ರೆ, ಇವರಿಬ್ರು ಮಾಡಕ್ ಹೊರಟಿರೋ ಕೆಲ್ಸದಲ್ಲಿ 100% ಸಕ್ಸಸ್ ನಮ್ಗೆ ಸಿಗೋ ಹಾಗೆ ಮಾಡಪ್ಪ. 100% ಲಾಭ ನನಗೆ ಸಿಕ್ಕಿದ್ರೆ ಅದ್ರಲ್ಲಿ 10% ನಿನ್ಗೆ ಕಾಣಿಕೆ ಅಂತ ಹಾಕ್ತೀನಿ. ಒಟ್ನಲ್ಲಿ ಈ ಸೀತಮ್ಮ ಹಾಕಿರೋ ಚಾಲೆಂಜ್ ಅಲ್ಲಿ ನಾವು ಗೆಲ್ಲೇಬೇಕು. ನನ್ನ ವಿರೋಧನೇ ಗೆಲ್ಲೋದಕ್ಕೆ ನೋಡ್ತಿದ್ದೀರಾ? ಅದು ಯಾವತ್ತೂ ಸಾಧ್ಯ ಇಲ್ಲ. ನೀನು ಐಟಮ್ಸ್ ತಗೊಂಡ್ ಬಾ, ಅದಕ್ಕೆ ಯಾವ ಗತಿ ಕಾಣಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜೊತೆಗೆ ನೀನ್ ರುಬ್ಬೋಕಂತ ಇಟ್ಕೊಂಡಿದ್ದಲ್ಲ ಮಿಕ್ಸಿ, ಅದಕ್ಕೂ ಒಂದ್ ಗತಿ ಕಾಣಿಸ್ತೀನಿ. ಹಲೋ, ಹೇಳಿ ಸೀತಮ್ಮ. ನಾಗಮಣಿಯವ್ರಿ, ಇವತ್ತು ನಂಗೆ ತುಂಬಾ ಖುಷಿ ಆಗ್ತಿದೆ. ನಿಮಗೆ ಖುಷಿ ಆಗಿದೆ ಅಂದ್ರೆ ಏನೋ ಸಂತೋಷ ವಿಚಾರ ಇರ್ಬೇಕು ಅಂತ ಗೊತ್ತಾಗ್ತಿದೆ. ನನಗೂ ಹೇಳಿ ಸೀತಮ್ಮ, ನಾನು ಖುಷಿ ಪಡ್ತೀನಿ. ಇನ್ನೇನಿರತ್ತೆ, ಆ ಗಯ್ಯಾಳಿಗಳು ನನ್ನ ಹತ್ರ ಚಾಲೆಂಜ್ ಮಾಡಿದ್ರಲ್ವಾ,
ಅದರಲ್ಲಿ ಸೋಲೋ ಹಾಗೆ ಮಾಡಿದ್ದೀನಿ. ಏನ್ ವಯ್ಯಾರದಿಂದ ಮಸಾಲೆ ಐಟಮ್ಸ್ ಮಾಡ್ಕೊಂಡು ಮಾರೋದಕ್ ಹೋಗಿದ್ದಾರೆ. ತಗೊಂಡ್ ಹೋದ್ಮೇಲೆ ಅವ್ರು ಮಾರ್ಕೊಂಡ್ ಬರ್ತಾರೆ ಅಂದ್ರೆ ಅವ್ರು ಗೆದ್ದಾಗಲ್ವಾ ಸೀತಮ್ಮ? ನೀವೆಲ್ ಗೆದ್ದಂಗಾಗುತ್ತೆ? ನಾಗಮಣಿಯವ್ರೆ, ನಮ್ಮನೆ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಅವ್ರು ಇದುವರೆಗೂ ಉದ್ಧಾರ ಆಗೋ ಕೆಲಸ ಯಾವ್ದು ಮಾಡಿದಾರೆ ಹೇಳಿ? ಅವ್ರು ಏನೇ ಮಾಡೋಕ್ ಹೋದ್ರು ಎಡವಟ್ ಮಾಡ್ಕೊಂಡೇ ಬರ್ತಾರೆ. ಇವತ್ತೊಂದಿನ ವ್ಯಾಪಾರ ಮಾಡ್ಬಿಟ್ರೆ ಅವ್ರು ಲಕ್ಷ ಸಂಪಾದನೆ ಮಾಡ್ಬಿಡ್ತಾರಾ? ಇವತ್ ಮಾಡ್ದಾನೆ ಇರ್ಬೋದು ಸೀತಮ್ಮ, ಇನ್ನೊಂದ್ ವಾರ ಟೈಮ್ ಇದೆಯಲ್ಲ, ಅಷ್ಟ್ರಲ್ಲಿ ಮಾಡೇ ಮಾಡ್ತಾರೆ. ಚಾನ್ಸೇ ಇಲ್ಲ ನಾಗಮಣಿಯವ್ರೆ. ಈಗ ಅನ್ಪೂರ್ಣ ಮಸಾಲೆ ರುಬ್ಬಕ್ಕೆ ಐಟಮ್ಸ್ ತರೋದಕ್ಕಂತ ಹೋಗಿದ್ದಾಳೆ. ನಾನಿಲ್ಲಿ ಮಿಕ್ಸಿನ ಹಾಳು ಮಾಡಿಟ್ಟಿದ್ದೀನಿ. ಎಷ್ಟು ಹಾಳು ಮಾಡಿದೀನಿ ಅಂದ್ರೆ ತಿರುಗೋ ಮೋಟ್ರು ಯಾವತ್ತೂ ಆನೆ ಆಗ್ಬಾರ್ದು ಅಷ್ಟು ಹಾಳು ಮಾಡಿದೀನಿ. ಈಗ ಅವ್ರು ಅದನ್ನ ರಿಪೇರಿ ಮಾಡಿಸೋದಕ್ಕೆ ಆಗಲ್ಲ. ಬೇಕಂದ್ರೆ ಹೊಸ ಮಿಕ್ಸಿನೇ ತಗೋಬೇಕು ಅಷ್ಟೇ.